ನೋಡಿ, ನೀಟ್ ಹಗರಣ ಸಂಬಂಧ ಪ್ರತಿಭಟನೆಯ ವೇಳೆ ಯುವತಿಯೊಬ್ಬಳು ದೇಶದ್ರೋಹಿ ಪೋಸ್ಟರ್ ಪ್ರದರ್ಶನ ಮಾಡಿದ್ಲು. ಫ್ರೀಡಂ ಪಾರ್ಕ್ನಲ್ಲಿ ಖಾಲಿದ್ ಪರ ಹಾಗೂ ಬೆಂಗಳೂರು ಪೊಲೀಸರ ವಿರುದ್ಧ ಆಕ್ಷೇಪಾರ್ಹ ಬರ ಇದ್ದ ಪೋಸ್ಟರ್ ಪ್ರದರ್ಶಿಸಿದ್ದು. ಈ ಪೋಸ್ಟರ್ ಬಗ್ಗೆ ಚರ್ಚೆ ಜೋರಾಗ್ತಿದ್ದಂತೆ ಪೋಸ್ಟರ್ ಪ್ರದರ್ಶಿಸಿದ ಯುವತಿ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನೀಟ್ ಪ್ರತಿಭಟನೆ ವೇಳೆ ಕಾಕಿ ವಿರುದ್ಧ ಪೋಸ್ಟರ್ ಪ್ರದರ್ಶಿಸಿದವರ ಮೇಲೆ ಎಫ್ಐಆರ್ ದಾಖಲು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ 2 ದಿನದ ಹಿಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಇದೇ ಪ್ರತಿಭಟನೆಯಲ್ಲಿ ಯುವತಿಯೊಬ್ಬಳು ದೇಶದ್ರೋಹಿ ಪೋಸ್ಟರ್ ಪ್ರದರ್ಶನವನ್ನು ಮಾಡಿದ್ಲು. ಖಾಲಿದ್ ಪರ ಹಾಗೂ ಬೆಂಗಳೂರು ಪೊಲೀಸರ ವಿರುದ್ಧ ಯುವತಿ ಪೋಸ್ಟರ್ ಅನ್ನು ಪ್ರದರ್ಶನ ಮಾಡಿತ್ತು. ಇದೀಗ ಆಕೆಯ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶುಕ್ರವಾರ ನೀಟ್ ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಯುವತಿಯೊಬ್ಬಳು ಹಿಡಿದಿರುವಂತಹ ಪೋಸ್ಟರ್ ಭಾರಿ ವಿವಾದವನ್ನೇ ಎಬ್ಬಿಸಿತ್ತು. ಪ್ರತಿಭಟನೆಗೆ ಬಂದಿದ್ದ ಆಕೆ ಗಲಭೆ ಪ್ರಕರಣದ ಆರೋಪಿಗಳಾದ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಇಮಾಮ್ ಪರವಾಗಿ ಘೋಷಣೆಗಳಿರುವಂತಹ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಿದ್ಲು. ಅಷ್ಟೇ ಅಲ್ಲದೆ ಉಖಾಡ್ಲೆ ಬೆಂಗಳೂರು ಪೊಲೀಸ್ ಎಂಬ ಬರಹವನ್ನು ಕೂಡ ಪೋಸ್ಟರ್ನಲ್ಲಿ ಪ್ರದರ್ಶನ ಮಾಡಿದ್ಲು. ಈ ಪೋಸ್ಟರ್ಗಳು ಅಲ್ಲಿದ್ದಂತಹ ಪೊಲೀಸರ ಗಮನವನ್ನು ಸೆಳೆದು ಪರಿಸ್ಥಿತಿ ಉದ್ವಿಗ್ನವಾಗದಂತೆ ಪೊಲೀಸರು ತಕ್ಷಣವೇ ಪೋಸ್ಟರ್ಗಳನ್ನು ವಶಪಡಿಸಿಕೊಂಡಿದ್ದರು. ಇದೇ ವೇಳೆ ಅಲ್ಲಿದ್ದ ಇತರ ವಿದ್ಯಾರ್ಥಿಗಳು ಆಕೆಗೆ ಕ್ಲಾಸ್ ತೆಗೆದುಕೊಂಡು ಪ್ರತಿಭಟನಾ ಸ್ಥಳದಿಂದ ಕಳುಹಿಸಿದರು. ಇದೀಗ ಈ ಸಂಬಂಧ ಪೊಲೀಸರು ಕಾನೂನು ಕ್ರಮವನ್ನು ಕೈಗೊಳ್ಳಲು ಮುಂದಾಗಿದ್ದು ಯುವತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಸುಲೋಚನಾ ಅವರ ದೂರಿನ ಮೇರೆಗೆ ಸುಮೋಟೋ ಕೇಸನ್ನು ದಾಖಲಿಸಲಾಗಿದೆ. ಪ್ರಚೋದನಕಾರಿ ಬರಹ, ಶಾಂತಿಭಂಗಕ್ಕೆ ಯತ್ನ ಅಡಿ ಕೇಸನ್ನು ದಾಖಲಿಸಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಯುವತಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ.